ವಿಂಟೇಜ್ ಕನ್ನಡಿಗ ಅಂದ್ರೆ ಇನ್ಮೇಲೆ ಏನು ಅಂತ ಗೊತ್ತಾಗುತ್ತೆ. ಎಸ್ ಐ ಟಿ ಎಲ್ಲ ಫಾಲೋ ಮಾಡ್ಕೊಳ್ರಿ ಗುರು. ಆರನ್ ನೋಡು ಗುರು, ಈ ತರ ಆರನ್ ಕೇಳಕ್ಕೆ ಕಿವಿ ಎಲ್ಲ. ಹಳೆ ಗಾಡಿ ಇದೆಲ್ಲ ಜನಕ್ಕೆ ತೋರ್ಸಕ್ಕೆ ಅಂತ ವಿಡಿಯೋ ಮಾಡ್ತಾ ಇದೀನಿ. ಚೆನ್ನಾಗಿತ್ತಾ? ಹೊಸ ಗಾಡಿ ಎಷ್ಟು ಬೇಕಾದ್ರೂ ತಗೋಬಹುದು, ಈ ತರ ಗಾಡಿ ಇಡಕ್ಕೆ ಅರ್ಥ ಆಯ್ತು ಅನ್ಸುತ್ತೆ. ನೋಡಿ ಗುರು, ಚೋಟಾ ಚಾಂಪಿಯನ್. ಇವಾಗೆಲ್ಲ ಮಕ್ಳಿಗೆ ಡರ್ಟ್ ಬೈಕ್ ಕೊಟ್ಬಿಟ್ಟು ಓಡ್ಸಕ್ ಕೊಡ್ತಾರೆ, ನೋಡ್ತಾ ಇರ್ಬೋದು. ವಿಂಟೇಜ್ ಗಾಡಿ ಕೊಟ್ಟಿ, ವಿಂಟೇಜ್ ವೆಹಿಕಲ್ ಕೊಟ್ಟಿ. ತಳ್ಳೋ ಮಾಡೆಲ್ ಗಾಡಿ ಇದು, ತಳ್ಳಿ ಬಿಡಪ್ಪ, ಪೆಟ್ರೋಲ್ ಬೆಲೆ ಏರಿ ಹೋಯ್ತು ಎತ್ತು ಹುಡಪ್ಪ. ಈ ಗಾಡಿ ಬಗ್ಗೆ ಏನ್ ಗೊತ್ತು? ಎಷ್ಟು ಸಿ ಸಿ ಇರ್ಬೋದು ಇದು? 35 to 30 cc. 35 cc ಒಳಗಿರೋ ಬೈಕ್ ಎಲ್ಲ ರಿಜಿಸ್ಟ್ರೇಷನ್ ಮಾಡಲ್ಲ. ಓಕೆನಾ? ಲೈಸೆನ್ಸ್ ಇಲ್ಲದೆ ಇರೋರು ಓಡಿಸಬಹುದು. ನಿಮ್ಗೆ ಇವಾಗ ಬರೋ ಬೈಕ್ಗಳು ಇಷ್ಟ ಆಗುತ್ತೋ ಅಥವಾ ಈ ತರ ಹಳೆ ಗಾಡಿಗಳು ಇಷ್ಟ ಆಗುತ್ತೋ? ಹಳೆ ವಿಂಟೇಜ್ ಬೈಕ್. ವಿಂಟೇಜ್ ಬೈಕ್ಸ್ ಇಷ್ಟನಾ? ಇದರಿಂದ ಎಷ್ಟು ಫಾಲೋವರ್ಸ್ ಬರ್ಬೋದು, ಎಷ್ಟು ಜನಕ್ಕೆ ಇಷ್ಟ ಆಗ್ಬೋದು ಈ ಗಾಡಿ ನಿನ್ ಪ್ರಕಾರ? 10K ನೋಡೋಣ ಗೈಸ್, ನೋಡ್ತಾ ಇದೀರಲ್ಲ, ಅವ್ರು ಹೇಳಿದಕ್ಕೆ ಒಂದು 10K ಫಾಲೋ ಮಾಡಿರಿ. ಮತ್ತೆ ಅವ್ರ ಹತ್ರ ಯೂಟ್ಯೂಬ್ ರಿವ್ಯೂ ಮಾಡ್ಸಿ ಹಾಕ್ಸ್ತೀನಿ, ಓಕೆನಾ? ಅವ್ರಿಗೆ ಇಂಟ್ರೆಸ್ಟ್ ಇರೋದು ನೋಡಿ. ಇವಾಗಿನ ಕಾಲದ ಹುಡುಗರೆಲ್ಲ ಗೇಮ್ ಆಡ್ಕೊಂಡು ಕೂತಿರ್ತಾರೆ, ಇವ್ರಿಗೆ ಆತರ ಹಳೆ ಗಾಡಿಗಳನ್ನ ಇಷ್ಟಪಟ್ಟು ಅದ್ರ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಅದಕ್ಕೆ ಯಾರು ಮಾಡಕ್ ಸಾಧ್ಯ ಆಗಲ್ಲ. ಫಾಲೋ ಮಾಡ್ಕೊಳ್ಳಿ ಗೈಸ್.